ನಮಸ್ತೆ. ನನ್ನ ಹೆಸರು ಭೂಮಿಕಾ. ಸೊ ಇದು ನನ್ನ 2ನೇ ಸಿನಿಮಾ. ಸೊ ಮೊದಲನೇ ಸಿನಿಮಾ ಬಂದು ವಾರ್ಡ್ ನಂಬರ್ 6 ಅಂತ ಹೇಳಿ. ಸೊ ಅದರಲ್ಲಿ ಒಂದು ಲೀಡ್ ಕ್ಯಾರೆಕ್ಟ್ರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಈ ಒಂದು ಸಿನಿಮಾದಲ್ಲಿ ಮತ್ತೆ ಮಳೆ ಹೊಯ್ಯುತ್ತಿದೆ ಎಲ್ಲ ನೆನಪಾಗುತ್ತಿದೆ ಸಿನಿಮಾದಲ್ಲಿ ಒಂದು ನಾಯಕ ನಟಿಯಾಗಿ ನಟಿಸ್ತಾ ಇದ್ದೀನಿ ಆ್ಯಸ್ ಅ ಸ್ಟೂಡೆಂಟ್. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಎಕ್ಸ್ಪ್ಲೇನ್ ಮಾಡಬೇಕಂತ ಅಂದರೆ ಒಂದು ಕ್ಲಿಯರ್ ಥಾಟ್ ಇರುವಂಥ ಹುಡುಗಿ. ಸೊ ಅಂದರೆ ಮನೆಯಲ್ಲಿ ತುಂಬ ಸ್ಟ್ರಿಕ್ಟ್ ಇರ್ತಾರೆ. ಸೊ ಕಾಲೇಜಲ್ಲಿ ಯಾವ ಥರ ಇರ್ತೀನಿ, ಸೊ ಹೀರೋ ಜೊತೆ ಇರೋವಂಥ ಬಾಂಧವ್ಯ, ಪ್ರೀತಿ. ಸೊ ಈ ಥರ ಒಂದು ಕ್ಲಿಯರ್ ಥಾಟ್ ಇದೆ ನನ್ನ ಒಂದು ಕ್ಯಾರೆಕ್ಟರಲ್ಲಿ. ಸೊ ತುಂಬ ಅದ್ಭುತವಾಗಿದೆ. ಕತೆ ಕೂಡ ತುಂಬ ಚೆನ್ನಾಗಿದೆ. ತುಂಬ ಇಷ್ಟಪಟ್ಟು ತೊಗೊಂಡಿರುವಂಥ ಪಾತ್ರ. ಯಾಕಂದರೆ ನಾನು ಓದಿರೋದು ಕೂಡ ಲಿಟ್ರೇಚರ್ ಆಗಿರೋ ಕಾರಣ ಈ ಕತೆ ಕೂಡ ಸಾಹಿತ್ಯ ಆಧಾರಿತವಾಗಿದೆ. ಸೊ ಅದೊಂದು ಮೇಯ್ನ್ ರೀಸನ್ ಈ ಒಂದು ಪಾತ್ರವನ್ನು ನಾನು ನಿಭಾಯಿಸೋದಕ್ಕೆ ಸಾಧ್ಯ ಆಯಿತು. ಸಿನಿಮಾ ಅಂದರೆ ವಾರ್ಡ್ ನಂಬರ್ 6 ಸಿನಿಮಾದಲ್ಲೂ ಏನು ನರೇಂದ್ರ ಬಾಬು ಸರ್ ಇದ್ದಿತ್ತು. ಸೊ ಅದರಲ್ಲೂ ಸಂಭಾಷಣೆ ಅವ್ರದ್ದೇ ಇತ್ತು. ಸೊ ಆ ಸಿನಿಮಾನ ರೆಫರ್ ಮಾಡಿದ್ದು ಕೂಡ ತಗೊಂಡು ಬಂದಿದ್ದು ಕೂಡ ನರೇಂದ್ರ ಬಾಬು ಸರೇ. ಸೊ ಈ ಒಂದು ಸಿನಿಮಾನೂ ಕೂಡ ಅವರೇ ರೆಫರ್ ಮಾಡಿದ್ದು. ಸಿನಿಮಾಗೆ ಒಂದು ಏನು ಹೊಸ ತಿರುವಿಗೆ ನನ್ನ ಸ್ಯೂಟ್ ಆಗ್ಬೋದು ನೀನು ಅಂತ ಹೇಳಿಬಿಟ್ಟು ಸೊ ನನಗೆ ಅವರೇ ರೆಫರ್ ಮಾಡಿದ್ದು ನರೇಂದ್ರ ಬಾಬು ಸರ್. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳಲೇಬೇಕು ಅವರಿಗೆ ನಾನು. ಹಾಂ, ಫಸ್ಟು ಸಿನಿಮಾ ಅದು ಒಂದು ಲೀಡ್ ಕ್ಯಾರೆಕ್ಟರು. ಅದರಲ್ಲಿ ಒಂದು ನೆಗೆಟಿವ್ ಆಗಿ ಕಾಣಿಸ್ಕೋತೀನಿ ನಾನು. ಬಟ್ ಈ ಸಿನಿಮಾದಲ್ಲಿ ನಾನು ತುಂಬ ಪಾಸಿಟಿವ್ ಇದೆ ನನ್ನ ಕ್ಯಾರೆಕ್ಟರು. ಪಾಸಿಟಿವಿಟಿ ಆ್ಯಂಡ್ ಮೇಯ್ನ್ ಲೀಡ್ ರೋಲಲ್ಲಿರೋ ಕಾರಣ ತುಂಬ ಇಷ್ಟ ಆಯಿತು ನನಗೆ ಪಾತ್ರ. ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಸಿನಿಮಾದಲ್ಲಿ ಮೆಮೊರೀಸ್ ಬರೀ ಹೊಡೆಯೋದು ಹೀರೋಗೆ, ಮಳೇಲಿ ನೆನೆಯೋದೇ ಬರೀ ಮೆಮೊರೀಸು. ಸೊ ಈ ಸಿನಿಮಾದಲ್ಲಿ ಏನಂದರೆ ಆಗಲೇ ಹೇಳಿದಾಗೆ ನಾನು ಬರೀ ಪಾಸಿಟಿವ್ ವೈಬ್ಸೇ. ನಾನು ಮತ್ತು ಲಿಖಿತ್ ಏನಾದರೂ ಶಾರ್ಟಿಗೆ ಬಂದ್ವಿ ಅಂತಂದರೆ ಬರೀ ಮಳೆನೇ ಬರ್ತಿತ್ತು. ಬರೀ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಕಾಣಿಸ್ತಾಯಿತ್ತು. ಪ್ರತಿ ಶಾರ್ಟಲ್ಲೂ ಎಂಜಾಯ್ ಮಾಡ್ಕೊಂಡು ನಾನು ಶಾರ್ಟ್ಸ್ನ ತೊಗೊಂಡಿರೋದು. ಸೊ ಮಳೇಲಿ ನೆನ್ಕೊಂಡು ಬರೀ ಮಳೇಲಿ ನೆಂದಿದ್ದೀನಿ. ಆಗಲೇ ಹೇಳಿದಾಗೆ ಒಂದೇ ಒಂದು ದಿನಾನೂ ನನಗೆ ಕೋಲ್ಡ್ ಜ್ವರ ಅನ್ನೋದಾಗಿಲ್ಲ. 25 ದಿನವೂ ಮಳೇಲಿ ನೆನೆಸಿದ್ದಾರೆ ನನಗೆ ಈ ಒಂದು ಸಿನಿಮಾದಲ್ಲಿ. ಸೊ ತುಂಬ ಚೆನ್ನಾಗಿದೆ ಸಿನಿಮಾ. ಮತ್ತು ಮಳೆ ಅಲ್ಲಿ ಶೂಟಿಂಗ್ ಮೆಮೊರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು.